ಹಲೋ ಆಯುರ್ಸಿದ್ಧಿಯಿಂದ ಇವತ್ತು ನಾವು ಕಾಮನ್ ಹೆಲ್ತ್ ಡಿಸಾರ್ಡರ್ಸ್ ಮತ್ತು ಕಾಮನ್ ಹೆಲ್ತ್ ಸಲ್ಯೂಷನ್ಸ್ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣಂತೆ. ಕಾಮನ್ ಹೆಲ್ತ್ ಡಿಸಾರ್ಡರ್ಸಲ್ಲಿ ಇವತ್ತಿನ ಜನ್ರೇಷನಲ್ಲಿ ಇವತ್ತಿನ ಲೈಫ್ ಸ್ಟೈಲ್ ನಿಂದ ಬರೋ ತೊಂದರೆಗಳು ಏನೇನು ಅಂತ ಅಂದರೆ ತೂಕದಲ್ಲಿ ವ್ಯತ್ಯಾಸಗಳು, ಡಯಾಬಿಟಿಸು, ಥೈರಾಯ್ಡ್ ಡಿಸಾರ್ಡರ್ಸ್, PCOD, ಹೈಪರ್ ಟೆನ್ಷನ್, ಈ ರೀತಿ ತೊಂದರೆಗಳೇ ಹೆಚ್ಚಾಗಿ ಎಲ್ಲ ಕಡೆನೂ ತುಂಬ ಸರ್ವೇಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದನ್ನ ಸಿಂಪಲ್ ಆಗಿ ನಾನು ಹೇಳ್ತಾ ಬರ್ತೀನಿ. ಮೊದಲನೇದಾಗಿ ಲೈಫ್ ಸ್ಟೈಲ್ ಕರೆಕ್ಷನ್ ಅಂದರೆ ಹಸಿವೆ ಆದಾಗ ಊಟ ಮಾಡಬೇಕು, ಎಷ್ಟು ಅವಶ್ಯಕತೆ ಅದನ್ನು ಊಟ ಮಾಡಬೇಕು, ನಮ್ಮ ಜೀವನ ಶೈಲಿಗೆ ಅಂದರೆ ನಮ್ಮ ವರ್ಕ್ ಆ್ಯಂಡ್ ಲೈಫ್ ಬ್ಯಾಲೆನ್ಸ್ಗೆ ಎಷ್ಟು ಕ್ಯಾಲರೀಸ್ ಬೇಕಾಗುತ್ತೋ ಅಷ್ಟನ್ನ ತಿನ್ನಬೇಕು. ಮತ್ತು ನಮ್ಮ ವಯೋ ಸಹಜವಾಗಿ ನಮಗೆ ಏನು ನರಿಶ್ಮೆಂಟ್ ಬೇಕು ಅಂಥದನ್ನು ತಗೊಳ್ತಾ ಬರಬೇಕು. ಇದನ್ನು ಎಲ್ಲದನ್ನು ನಾವು ಯಾವಾಗ ಗಮನದಲ್ಲಿಟ್ಕೊಳ್ತೀವೋ ಆವಾಗ ನಮಗೆ ಹೆಚ್ಚಾಗಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರೋದಿಲ್ಲ. ಆಮೇಲೆ ಇನ್ನೂ ಒಂದು ಮುಖ್ಯವಾಗಿ ರಾತ್ರಿಯಲ್ಲಿ ನಿದ್ರೆ ಮಾಡೋದು, ಬೆಳಗ್ಗೆಯಲ್ಲಿ ಎದ್ದಿರೋದು. ಇದು ಇವಾಗಿನ ಜನ್ರೇಷನ್ಗೆ ಗೊತ್ತೇ ಇಲ್ಲ ಅನ್ನೋ ಹಾಗೆ ಬಿಹೇವ್ ಮಾಡ್ತಾರೆ. ಹೇಗೆ ಅಂತಂದರೆ ರಾತ್ರಿ 2 ಗಂಟೆ 3 ಗಂಟೆವರೆಗೂ ನಿದ್ರೆ ಮಾಡೋದಿಲ್ಲ, ಬೆಳಗ್ಗೆ 10 ಗಂಟೆ ಆದರೂ ಎದ್ದೇಳೋದಿಲ್ಲ. ಇದರಿಂದ ಏನಾಗುತ್ತೆ, ನಮ್ಮ ಸಿಕಾರ್ಡಿಯನ್ ರಿದಮ್ ಅಥವಾ ನಾರ್ಮಲ್ ಏನು ಸೈಕಲ್ ನಿದ್ರೆ ಮಾಡಿದಾಗ ಡಿಟಾಕ್ಸಿಫಿಕೇಶನ್ ಆಗೋದಾಗಲಿ, ನಾಳೆಗೆ ಬೇಕಿರೋ ಎನರ್ಜಿ ಹಾರ್ಮೋನ್ಸು ಏನು ರಿಲೀಸ್ ಆಗಬೇಕು ಅದರಲ್ಲಿ ವ್ಯತ್ಯಾಸಗಳಾಗ್ತಾ ಹೋಗುತ್ತೆ. ಅದು ದಿನ ದಿನ ಒಂದೊಂದು ಅಂಶದಲ್ಲಿ ವ್ಯತ್ಯಾಸ ಆಗ್ತಾ ಆಗ್ತಾ ಏನಾಗುತ್ತೆ, ಬಲ್ಕ್ನಲ್ಲಿ ತುಂಬ ವ್ಯತ್ಯಾಸ ಆಗುತ್ತೆ ಒಂದು ಫೈನ್ ಡೇ. ಹಾಗಾಗಿನೇ ಕಾಯಿಲೆಗಳು ಹುಟ್ಟಿಕೊಳ್ಳೋದು. ಯಾಕೆ ಅಂತಂದರೆ ರಾತ್ರಿ ನಿದ್ರೆ ಮಾಡಿದ ತಕ್ಷಣ ಫುಡ್ ಡೈಜೆಷನ್ ಆಗುತ್ತೆ, ನೆಕ್ಸ್ಟ್ ಅಬ್ಸಾರ್ಪ್ಷನ್ ಆಗುತ್ತೆ, ನೆಕ್ಸ್ಟ್ ಅಸಿಮಿಲೇಷನ್ ಅಂದರೆ ಏನು ಆಗಬೇಕೋ ಜೀರ್ಣಶಕ್ತಿಗೆ ಅದೆಲ್ಲ ಆದಮೇಲೆ ಡಿಟಾಕ್ಸಿಫಿಕೇಶನ್ ನಾರ್ಮಲಿ ದೇಹದಲ್ಲಿ ಏನಾಗುತ್ತೋ ಅದಾಗುತ್ತೆ. ಅದಾದಮೇಲೆ ನಾಳೆ ದಿನಕ್ಕೆ ಬೇಕಾಗುವಂಥ ಸ್ಟ್ರೆಸ್ ರಿಲೀವ್ ಆಗಿ ಹಾರ್ಮೋನ್ಸ್ ಏನು ರಿಲೀಸ್ ಆಗಬೇಕು, ನಾಳೆ ಎನರ್ಜಿಗೆ ಮಸಲ್ ರಿಲ್ಯಾಕ್ಸೆಂಟ್ಸು ಇಂಥದ್ದೆಲ್ಲನೂ ಅದೆಲ್ಲನೂ ಆ ಟೈಮ್ನಲ್ಲಿ ಹಗಲಲ್ಲಿ ಅಂದರೆ ಆಲ್ಮೋಸ್ಟ್ ಹಗಲಾಗೋ ಟೈಮ್ನಲ್ಲಿ ಆಗೋದು. ಅದಾದಮೇಲೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ, ಆ ಸಮಯದಲ್ಲಿ ಎದ್ದೇಳಿದ್ರೆ ಸ್ನಾನಾರ್ಚನೆ ಮಾಡಿದ್ರೆ ತುಂಬ ಒಳ್ಳೆಯದು. ತೀರಾ ಅದಿಲ್ಲ ಅಂತಂದ್ರೆ ನಾರ್ಮಲ್ 6 ಗಂಟೆಗೆ ಎದ್ದು ನಮ್ಮ ರೊಟೀನ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ಸಾಕು. ಅಷ್ಟು ಕೂಡ ಮಾಡೋದಕ್ಕೆ ಇವಾಗಿನ ಜನ್ರೇಷನ್ ಏನು ಮಾಡ್ತಾರೆ, ತೀರಾ ಲೇಟಾಗಿ ಮಲ್ಗೋದು, ತೀರಾ ಲೇಟಾಗಿ ಎದ್ದೇಳೋದು. ಆವಾಗ ಎರಡರಲ್ಲೂ ವ್ಯತ್ಯಾಸ ಆಗುತ್ತೆ. ಮತ್ತು ಇದು ಒಂದು ಅಂಶ, ಆಹಾರದ್ದು ಒಂದು ಅಂಶ. ಇನ್ನೊಂದು ಏನು ಅಂಶ ಅಂತ ಅಂದರೆ ತುಂಬ ಪ್ರಿಸರ್ವ್ಡ್ ಫುಡ್ಸ್ ಅಥವಾ ತುಂಬ ರೆಫ್ರಿಜರೇಟೆಡ್ ಫುಡ್ಸು ಇಂಥದನ್ನ ಹೆಚ್ಚಾಗಿ ತಿಂದಾಗ ಏನಾಗುತ್ತೆ, ನಮ್ಮ ನಾರ್ಮಲ್ ಕುಕ್ಕಿಂಗ್ ಏನಿರುತ್ತೆ ಅಂತಂದರೆ 3 ರಿಂದ 4 ಅವರ್ವರೆಗೂ ನಮ್ಮ ಫುಡ್ ಕುಕ್ ಮಾಡಿರೋದ್ರಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ಯಾವ ಸ್ಟೇಜಲ್ಲಿ ಇರಬೇಕೋ ಆ ಸ್ಟೇಜಲ್ಲಿರುತ್ತೆ. ನಂತರ ಏನಾಗುತ್ತೆ, ಅದು ಇಟ್ ಸ್ಟಾರ್ಟ್ಸ್ ಡಿಟಿರಿಯೋರೇಟಿಂಗ್ ಅಂದರೆ ಅದರಲ್ಲಿ ವ್ಯತ್ಯಾಸಗಳು, ಬ್ಯಾಕ್ಟೀರಿಯಾ ಬೆಳೆಯೋದು, ಫಂಗಸ್ ಬೆಳೆಯೋದು, ಈ ರೀತಿ ಆಗ್ತಾ ಬರುತ್ತೆ. ಯಾವಾಗ ಅದನ್ನು ರೀಹೀಟ್ ಮಾಡಿ ತಿನ್ನೋದು ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗುತ್ತೆ ಒಂದು. ಆಮೇಲೆ ಕೆಲವು ಬ್ಯಾಕ್ಟೀರಿಯಾ ಫಂಗಸ್ ಎಲ್ಲ ಗ್ರೋ ಆಗಿರೋದು ಏನೂ ಚೇಂಜಸ್ಸೇ ಆಗಿರೋದಿಲ್ಲ. ನೀವು ಮತ್ತೆ ರೀಹೀಟ್ ಮಾಡಿದಾಗ ಕೂಡ ಪ್ರಿಸರ್ವ್ ಮಾಡಿ ಮಾಡಿ ರೀಹೀಟ್ ಮಾಡಿ ಮಾಡಿ ತಿಂದಾಗ ಅದರಿಂದ ಕೂಡ ಜೀರ್ಣಶಕ್ತಿಲಿ ವ್ಯತ್ಯಾಸಗಳಾಗುತ್ತೆ. ಅದು ಕೂಡ ಲಾಂಗ್ ಟರ್ಮ್ನಲ್ಲಿ ಒಳ್ಳೆಯದಿಲ್ಲ. ಆಮೇಲೆ ಇವಾಗ ಹೊರಗಿಂದನೇ ಊಟ ದಿನದಲ್ಲಿ 1 ರಿಂದ 2 ಸಾರಿ ತಿಂದಾಗ ಏನಾಗುತ್ತೆ, ನಾರ್ಮಲಿ ಮನೆ ಆಹಾರದಲ್ಲಿ ಎಣ್ಣೆ ಅಂಶ ಕಡಿಮೆ ಇರುತ್ತೆ, ಮಸಾಲೆ ಅಂಶ ಕಡಿಮೆ ಇರುತ್ತೆ, ಮತ್ತು ತರಕಾರಿ ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಕ್ಲೀನ್ ಮಾಡ್ದಂಗೆ ಹೋಟೆಲ್ನಲ್ಲಿ ಕ್ಲೀನ್ ಮಾಡಿರೋದಿಲ್ಲ. ಇದೆಲ್ಲನೂ ಏನಾಗುತ್ತೆ, ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅದರದ್ದೆಲ್ಲ ವ್ಯತ್ಯಾಸಗಳು ಪ್ರತಿದಿನದಲ್ಲಿ ಸೇರ್ತಾ ಹೋದಾಗ ತುಂಬ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ಅದೆಲ್ಲನೂ ಏನು ಮಾಡಿರುತ್ತೆ, ದೇಹ ಅಬ್ಸರ್ವ್ ಮಾಡ್ಕೊಂಬಿಟ್ಟಿರುತ್ತೆ. ಅದು ಒಂದು ಕಡೆ ಹೆಚ್ಚಾಗ್ತಾ ಆಗ್ತಾ ಅಕ್ಯುಮುಲೇಟ್ ಆಗ್ತಾ 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 ಏನಾಗುತ್ತೆ, ಅದೇ ಒಂದು ಬೆಟ್ಟದ ರೀತಿಯಲ್ಲಿ ಒಂದು ಕಾಯಿಲೆ ಆಗಿ ಪರಿವರ್ತನೆ ಆಗಿಬಿಡುತ್ತೆ. ಇದೆಲ್ಲನೂ ವ್ಯತ್ಯಾಸಗಳು ಯಾವಾಗ ಆಗಿರುತ್ತೋ ದೇಹದಲ್ಲಿ ಆವಾಗ್ಲೂ ಆಯುರ್ವೇದ ವೈದ್ಯರ ಹತ್ರ ಬಂದು ನಾರ್ಮಲಿ ಆವಾಗವಾಗ ಡಿಟಾಕ್ಸಿಫಿಕೇಶನ್ ಮಾಡ್ಕೊಳ್ತಾ ಹೋಯ್ತು ಅಂದರೆ ಡಿಟಾಕ್ಸ್ ಆಗಿರುತ್ತೆ, ಅಂದರೆ ಟಾಕ್ಸಿಸಿಟಿ ಕಡಿಮೆ ಆಗಿರುತ್ತೆ. ಯಾವಾಗ ಅದು ಮಾಡ್ದಂಗೆ
ಟಾಕ್ಸಿನ್ಸ್ನ ನಾವು ಅಕ್ಯುಮುಲೇಟ್ ಮಾಡ್ತಾ ಹೋಗ್ತೀವೋ ಹೈಪರ್ ಟೆನ್ಷನ್ ಆಗ್ಬೋದು, ಡಯಾಬಿಟಿಸ್ ಆಗ್ಬೋದು, ಥೈರಾಯ್ಡ್ ಇಶ್ಯೂಸ್ ಆಗ್ಬೋದು, ಈ ಥರದ್ದೆಲ್ಲ ಆಗುತ್ತೆ. ಇದೆಲ್ಲ ದೈಹಿಕ ಕಾರಣಗಳನ್ನ ಹೇಳಿದೆ. ಮಾನಸಿಕ ಕಾಯಿಲೆಗಳು ಅಥವಾ ಟೆನ್ಷನ್ನಿಂದ, ಸ್ಟ್ರೆಸ್ನಿಂದ ಆಗೋ ವ್ಯತ್ಯಾಸಗಳಿಂದ ಏನೇನಾಗುತ್ತೆ ಅಂದರೆ, ತುಂಬ ನಾವು ಸ್ಟ್ರೆಸ್ ಮಾಡಿಕೊಂಡಾಗ ಅಥವಾ ಇವಾಗಿನ ವರ್ಕ್ ಆ್ಯಂಡ್ ಲೈಫ್ ಬ್ಯಾಲೆನ್ಸೇನೆ ತುಂಬ ಜನಕ್ಕೆ ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ. ಅದನ್ನು ಯಾವಾಗ ಅವರು ಬ್ಯಾಲೆನ್ಸ್ ಮಾಡ್ದಂಗೆ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ನಮ್ಮ ಈಗಿನ ಜನ್ರೇಷನ್ 2-3 ಥರ ಮಾಡ್ತಾರೆ. ಒಂದು ಸ್ಟ್ರೆಸ್ ಈಟಿಂಗ್ ಅಂತ ಹೇಳ್ತೀವಿ. ಸ್ಟ್ರೆಸ್ ಈಟಿಂಗ್ನಲ್ಲಿ ಏನು ಮಾಡ್ತಾರೆ, ಹೈ ಕಾರ್ಬೊನೇಟೆಡ್ ಡ್ರಿಂಕ್ಸ್ನ ಕುಡಿಯೋದು, ಅದು ಫಸ್ಟ್ ಥಿಂಗು. ಅಂದರೆ ಕೋಕು ಈ ಥರದ್ದನ್ನೆಲ್ಲನೂ ಆವಾಗವಾಗ ಶುಗರ್ ಹೈ ಇರೋದು ಏನಾಗುತ್ತೆ, ಸಡನ್ನಾಗಿ ಸ್ಟ್ರೆಸ್ ಸ್ಪೆಸಿಫೈ ಆಗುತ್ತೆ ತೊಗೊಂಡಿದ ತಕ್ಷಣ, ಅದು ತಗೊಳ್ತಾರೆ. ಇಲ್ಲಾಂದರೆ ಫ್ರೆಂಚ್ ಫ್ರೈಸು, ತುಂಬ ಆಯಿಲ್ ಇರೋ ಫುಡ್ಡು, ತುಂಬ ಸಾಲ್ಟ್ ಇರೋ ಫುಡ್ಡು, ಅದು ತೊಗೊಂಡಾಗ ಏನಾಗುತ್ತೆ, ಇಮ್ಮಿಡಿಯೇಟಾಗಿ ಬ್ರೈನ್ಗೆ ಏನಾಗುತ್ತೆ, ತುಂಬ ಕಂಫರ್ಟ್ ಸಿಗುತ್ತೆ. ಅದಕ್ಕೆ ಕಂಫರ್ಟ್ ಫುಡ್ಸ್ ಅಂತಲೇ ಹೇಳ್ತೀವಿ. ಅದು ಏನಾಗುತ್ತೆ, ಲಾಂಗ್ ಟರ್ಮ್ನಲ್ಲಿ ತುಂಬ ಹೈ ಕ್ಯಾಲೋರಿಡ್ ಫುಡ್, ಅದು ತುಂಬ ಸೋಡಿಯಂ ಇರೋದು, ತುಂಬ ಆಯಿಲ್ ಇರೋದು ತೊಗೊಂಡಾಗ ಏನಾಗುತ್ತೆ, ಒಂದು ಕ್ಯಾಲೋರಿ ಮೇಂಟೈನ್ ಆಗೋದಿಲ್ಲ, ಅವರು ಅದನ್ನು ಬರ್ನ್ ಮಾಡೋದಿಲ್ಲ. ಪ್ರತಿದಿನ ಅಕ್ಯುಮುಲೇಟ್ ಮಾಡ್ತಾ ಹೋದಾಗ ಈ ಥೈರಾಯ್ಡ್ ಡಿಸಾರ್ಡರ್ಸ್ಗೆ ತುಂಬ ಮೇನ್ ರಿಲೇಷನ್ಶಿಪ್ ಇದೆ. ಇದಕ್ಕೂ ಥೈರಾಯ್ಡ್ ಡಿಸಾರ್ಡರ್ಸ್ಗೂ. ನಮಗೆ ಥೈರಾಯ್ಡ್ ಕಾಯಿಲೆ ಬಂದು ತೂಕ ಜಾಸ್ತಿ ಆಯಿತು ಅಂತ ಜನ ಅನ್ಕೋತಾರೆ. ಆದರೆ ತೂಕ ಜಾಸ್ತಿ ಆಗಿದ್ರಿಂದ ಥೈರಾಯ್ಡ್ ತೊಂದರೆ ಬಂತು ಅನ್ನೋದು ಅವರಿಗೆ ಅರ್ಥ ಆಗಬೇಕು. ಯಾಕೆ? ಇವಾಗ ಥೈರಾಯ್ಡ್ ಗ್ಲ್ಯಾಂಡ್ ಕೆಲಸ ಏನು ಅಂತಂದರೆ, ನಾರ್ಮಲ್ ಫಂಕ್ಷನಿಂಗ್ಗೆ ಅದು ಕ್ಯಾಟಲಿಸ್ಟ್ ಥರ ಕೆಲಸ ಮಾಡುತ್ತೆ. ಯಾವಾಗ ಈ ಕ್ಯಾಲರೀಸ್ ಜಾಸ್ತಿ ಆಗಿ ತೂಕ ಹೆಚ್ಚಾದಾಗ ಅಥವಾ ದೇಹದಲ್ಲಿ ಕೊಬ್ಬಿನ ಅಂಶ ಹೆಚ್ಚಾದಾಗ ಏನಾಗುತ್ತೆ, ಅದರದ್ದು ಕ್ಯಾಟಲಿಸ್ಟ್ದು ಕ್ವಾಂಟಿಟಿ ದೇಹಕ್ಕೆ ನಾರ್ಮಲ್ ಫಂಕ್ಷನಿಂಗ್ ಮಾಡೋದಕ್ಕೆ ಸಾಕಾಗೋದಿಲ್ಲ. ಆವಾಗ ಏನಾಗುತ್ತೆ, ಥೈರಾಯ್ಡ್ ಡಿಸಾರ್ಡರ್ಸ್ ಶುರುವಾಗುತ್ತೆ ನಮ್ಮಲ್ಲಿ. ಅದೇ ರೀತಿ ನಾನು ಡಯಾಬಿಟಿಸ್ ಬಗ್ಗೆ ಪ್ರತಿ ಸಾರಿ ಹೇಳಿದಾಗಲೂ ಏನು ಹೇಳ್ತೀನಿ, ಡಯಾಬಿಟಿಸ್ ಹೇಗೆ ಅಂದರೆ ಸಕ್ಕರೆ ಪಾಕದಂಗೆ. ಸಕ್ಕರೆ ಪಾಕಕ್ಕಿಂತ ಹೆಚ್ಚು ಸಕ್ಕರೆ ಹಾಕಿದಾಗ ಏನಾಗುತ್ತೆ, ಅದು ಗೊಜ್ಜು ಥರ, ಅಂದರೆ ಒಂದು ಮಾಸ್ ಥರ ಆಗಿಬಿಡುತ್ತೆ. ಅದೇ ರೀತಿ ನಮ್ಮ ಬ್ಲಡ್ಡಲ್ಲಿ ನಾರ್ಮಲ್ ಆಗಿ ಗ್ಲೂಕೋಸ್ ಲೆವೆಲ್ ಇದ್ದಾಗ ನಾರ್ಮಲ್ ಫಂಕ್ಷನಿಂಗ್ ಚೆನ್ನಾಗಾಗುತ್ತೆ. ಅದಕ್ಕೆ ಈ ಹೈ ಕ್ಯಾಲೋರಿಡ್ ಫುಡ್ಸು, ಹೈಲಿ ಕಾರ್ಬೊನೇಟೆಡ್ ಡ್ರಿಂಕ್ಸು ಜಾಸ್ತಿ ತೊಗೊಂಡಾಗ ಏನಾಗುತ್ತೆ, ಅದರಲ್ಲಿ ನಾರ್ಮಲ್ ಎಷ್ಟಿರಬೇಕೋ ಶುಗರ್ ಲೆವೆಲ್ ಅದಕ್ಕಿಂತ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ಡಯಾಬಿಟಿಸ್ ಬರುತ್ತೆ. ಅಷ್ಟೇನೆ ವ್ಯತ್ಯಾಸ. ಕೊಲೆಸ್ಟ್ರಾಲ್ ಲೆವೆಲ್ಸ್ ಕೂಡ ಅದೇ ರೀತಿನೇ. ಹೇಗೆ ಅಂತಂದರೆ, ಇವಾಗ ಲಿವರ್ನಲ್ಲಿ ಎಷ್ಟು ಬೇಕೋ ಅಷ್ಟು ಫ್ಯಾಟ್ ನಮ್ಮಲ್ಲಿ ಡೆಪಾಸಿಟ್ಸ್ ಆದರೆ ಲಿವರ್ ಫಂಕ್ಷನ್ ನಾರ್ಮಲ್ ಆಗಿರುತ್ತೆ. ಲೈಕ್ ಇವಾಗ ಒಂದು ಸ್ಪಾಂಜ್ ಅಥವಾ ಮಾಪ್ ಕ್ಲಾತ್ ನೀವೇನು ಯೂಸ್ ಮಾಡ್ತಿರೋ, ಒಂದು ಕಿಚನ್ ಕೌಂಟರ್ ಪ್ರತಿದಿನ ಒರೆಸೋದಕ್ಕೆ, ಅದು ಇನಿಷಿಯಲ್ ಡೇಸಲ್ಲಿ ಹೇಗಿರುತ್ತೆ, ತುಂಬ ಕ್ಲೀನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಏನು ಇವತ್ತಿನ ಕಸ ನೀವು ಒರೆಸಿದ್ದು ಅದು ಅಲ್ಲಿಗಲ್ಲಿಗೆ ಆವತ್ತೇ ಕ್ಲೀನ್ ಮಾಡಿದ್ರೆ ಹೊರಟೋಗ್ಬಿಡುತ್ತೆ. ಅದೇ ನೀವು 1 ವರ್ಷ ಆದಮೇಲೆ ಅದ್ರ ಕಂಡೀಷನ್ ನೀವು ಎಷ್ಟೇ ಕ್ಲೀನ್ ಮಾಡಿದ್ರು ಅದ್ರ ಕಂಡೀಷನ್ ಹೇಗಿರುತ್ತೆ, ಅದೇ ರೀತಿ ಲಿವರ್ ಕೂಡ ಪಾಪ ಅದು ಟಾಕ್ಸಿನ್ಸ್ನ ತೆಗಿಯೋದಕ್ಕೆ ಟ್ರೈ ಮಾಡ್ತಾನೆ ಇರುತ್ತೆ ಪ್ರತಿದಿನವೂ. ತುಂಬ ಹೆಚ್ಚಾಗಿ ಟಾಕ್ಸಿನ್ಸ್ ನಾವು ಹಾಕ್ತಾನೆ ಹೋದಾಗ ಏನಾಗುತ್ತೆ, ಒಂದು ದಿನ ಅದು ಹಾರ್ಡ್ ಆಗಿಬಿಡುತ್ತೆ, ಅದರಲ್ಲಿರೋ ಡೆಪಾಸಿಟ್ಸ್ ಹೋಗೋದೇ ಇಲ್ಲ. ಹಾಗಾಗಿ ರೆಗ್ಯುಲರ್ ಡಿಟಾಕ್ಸಿಫಿಕೇಶನ್ ಇಟ್ಕೊಂಡಾಗ ಏನಾಗುತ್ತೆ, ಲಿವರ್ ಫಂಕ್ಷನ್ ಚೆನ್ನಾಗಿದ್ದು ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ ದೇಹದಲ್ಲಿ. ಈ ರೀತಿ ಸಿಂಪಲ್ ರೆಮಿಡೀಸ್ ನಿಮಗೆ ಇನ್ನೂ ಹೆಚ್ಚಾಗಿ ಬೇಕು ಅಂದರೆ ನಮ್ಮ ಆಯುರ್ಸಿದ್ಧಿನ ಸಂಪರ್ಕಿಸಿ. ಇದಕ್ಕೆ ಎಲ್ಲ ರೀತಿ ಹೈಪರ್ ಟೆನ್ಷನ್ ಆಗಲಿ, ಡಯಾಬಿಟಿಸ್ ಆಗಲಿ, ಥೈರಾಯ್ಡ್ ಇಶ್ಯೂ ಆಗಲಿ, PCOD ಆಗಲಿ, ನಾವು ನ್ಯೂಟ್ರಿಷನ್ ಬೇಸ್ಡ್ ಮತ್ತು ಆಯುರ್ವೇದ ಬೇಸ್ಡ್ ಕನ್ಸಲ್ಟೇಷನ್ ಕೊಟ್ಟು ನಿಮಗೆ ಸಿಂಪಲ್ ಪರಿಹಾರಗಳನ್ನ ಹೇಳ್ತೀವಿ. ನಿಮ್ಮ ಲೈಫ್ ಸ್ಟೈಲ್ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತೀವಿ. ನೀವು ನಮ್ಮನ್ನು ayursiddhi@gmail.com ಸಂಪರ್ಕಿಸ್ಬೋದು. ನಮ್ಮ ಫೋನ್ ನಂಬರ್ ಇದೆ ಇಲ್ಲಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಇದಕ್ಕೆ ಹಿಂದೆ ನಾವು PCOD ಬಗ್ಗೆ ಮತ್ತು ಡಯಾಬಿಟಿಸ್ ಬಗ್ಗೆ ಎಲ್ಲ ತಿಳುವಳಿಕೆ ಕೊಟ್ಟಿರೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ, ಅದನ್ನೆಲ್ಲ ನೋಡ್ಬೋದು. ಥ್ಯಾಂಕ್ ಯು.